ವಿಜಯನಗರ 4 ಸ್ಟೇಜಲ್ಲಿ ಮೂಡ ಅಲಾಟೆಡು 30-40 ಗ್ರೌಂಡು ಮತ್ತು ಫಸ್ಟ್ ಫ್ಲೋರು ನ್ಯೂಲಿ ಬಿಲ್ಟ್ ಹೌಸ್ನ ತೋರಿಸ್ತಾ ಇದ್ದೀನಿ. ಮೂಡ ಅಲಾಟೆಡ್ ಇದೆ, ವೆಸ್ಟ್ ಫೇಸಿಂಗ್ ಸೈಟು, ನಾರ್ತು ಡೋರ್ ಮಾಡಿದ್ದಾರೆ. ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಇದೆ ಇದು. ಇದೆಲ್ಲ ನಿಮಗೆ ಫ್ರಂಟ್ ಎಲಿವೇಶನ್ ಬರುತ್ತೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ, ಆಲ್ ಟೀಕ್ ಇದೆ ಮತ್ತು ಗ್ರಾನೈಟ್ ಫ್ಲೋರಿಂಗ್ ಇದೆ. ನಿಮಗೆ ತುಂಬ ನೀಟಾಗಿ ಮಾಡಿದ್ದಾರೆ ನೋಡಿ. ನಿಮಗೆ ಇಲ್ಲಿ ಔಟ್ಸೈಡು 4 ವೀಲರ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಮೂಡ ಅಲಾಟೆಡು ವೆಸ್ಟ್ ಫೇಸಿಂಗ್ ಸೈಟು, ನಾರ್ತು ಡೋರ್ ಮಾಡಿದ್ದಾರೆ. ಇದರ ಪ್ರೈಸ್ ಬಂದು ನಿಮಗೆ 1,65,00,000 ಹೇಳ್ತಿದ್ದಾರೆ. ನೆಗೋಷಿಯಬಲ್, ಓನರ್ ವ್ಯಾಪಾರ ಇರುತ್ತೆ. ನನ್ನ ವೀಡಿಯೋ ಯಾವುದೇ ನೋಡಿದ್ರು ನಿಮಗೆ ಓನರ್ ವ್ಯಾಪಾರ ಸಿಗುತ್ತೆ. ಕೆಳಗಡೆ 2 BHK ಇದೆ, ಫಸ್ಟ್ ಫ್ಲೋರ್ 2 BHK ಇದೆ. ಒಳಗಡೆ ಯಾವ್ಯಾವ ಥರ ನಿಮಗೆ ವಾಸ್ತು ಮೇಂಟೈನ್ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಇದು ನಿಮಗೆ ಗೇಟ್ ಇದೆಯಲ್ಲ, ಇದು ಬಂದು CNC ಕಟ್ಟಿಂಗ್ ಮಾಡಿದ್ದಾರೆ ನೋಡಿ. ಇದು ಸೈಡು CNC ಕಟ್ಟಿಂಗ್ದು ನಿಮಗೆ ಡಿಸೈನ್ ಮಾಡಿದ್ದಾರೆ. ಇದು ಬಂದು 4 ವೀಲರ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇನ್ಸೈಡ್ ಕೂಡ 4 ವೀಲರ್ ಪಾರ್ಕ್ ಮಾಡ್ಕೋಬೋದು. ಮತ್ತು ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಇಲ್ಲಿ ಒಂದು ಸಣ್ಣ ಗೇಟ್ ಮಾಡಿದ್ದಾರೆ. ಇದು ಬಂದು ನಿಮಗೆ 4 ವೀಲರ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಡಬಲ್ ಗೇಟ್ ಮಾಡಿದ್ದಾರೆ. ನೋಡಿ ಇಲ್ಲಿ 4 ವೀಲರು ಪಾರ್ಕ್ ಮಾಡ್ಕೋಬೋದು. ಸ್ಪೇಸ್ ತುಂಬ ವಿಶಾಲವಾಗಿದೆ ನೋಡಿ. ಫ್ರಂಟಲ್ಲೂ ನಿಮಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದು ನಿಮಗೆ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ವಿಜಯನಗರ 4 ಸ್ಟೇಜ್ ಸೆಕೆಂಡ್ ಫೇಸು ನಿಯರ್ ಕೆನರಾ ಬ್ಯಾಂಕ್ ಹತ್ರ ಬರುತ್ತೆ. ಹಾಗೆ ನಿಮ್ಗೇನಾರ ಪ್ರಾಪರ್ಟಿ 20-30 ಆಗಲಿ 30-40 ಆಗಲಿ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟಿ ಇನ್ ಮೈಸೂರು, ಪ್ರದೀಪ್ ಅಂತ. ಈಗ ನಾನು ಮನೆ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ನಿಮಗೆ ಎದುರುಗಡೆಗೆ UPS ಒಂದು ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ನೋಡಿ ಮೇನ್ ಡೋರ್ ಇದು ಟೀಕ್ ಇದೆ. ಈ ಮನೆ ನೀವು ಬಾಡಿಗೆಗೆ ಏನಾರು ಬಿಡ್ತೀನಿ ಅಂತಂದರೆ ಒಂದು ಫ್ಲೋರ್ಗೆ 16,000 ರೂಪಾಯಿ ಬಾಡಿಗೆ ಸಿಗುತ್ತೆ. ಲೀಸ್ ಕೊಟ್ಟರೆ 15 ಲಕ್ಷ ಲೀಸ್ ಸಿಗುತ್ತೆ. ಅದನ್ನು ಕೂಡ ನಾನೇ, ನೀವೇನು ವರಿ ಮಾಡೋಂಗಿಲ್ಲ, ನಾನೇ ಕೊಡಿಸ್ಕೊಡ್ತೀನಿ ಕಮಿಟ್ ಆಗ್ತಿದ್ದಂಗೆ. ನೋಡಿ ಇದು TV ಕ್ಯಾಬಿನೆಟ್ಟು. ಹಾಗೆ POP ಕೂಡ ಮಾಡಿದ್ದಾರೆ. ವಿಡಿಯೋ ನೋಡಿ ಸುಮ್ಮನಾಗ್ಬಿಡಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗ್ದಂಗೆ ವಿಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋ ನೋಡಿ. ಹಾಗೆ ಒಂದು ವಿಡಿಯೋಗೊಂದು ಲೈಕ್ ಕೊಡಿ. ಲೈಕ್ ಕೊಟ್ಟರೆ ನಮಗೂ ಒಂದು ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಓಪನ್ ಕಿಚನ್ ಇದೆ, ಹಾಗೆ ಡೈನಿಂಗ್ ಹಾಲ್ ಕೂಡ ಸಿಗುತ್ತೆ. ಪೂಜಾ ರೂಮ್ ಬಂದು ಫೇಸಿಂಗು ನಾರ್ತ್ ಇದೆ, ಅದು ಕೂಡ ವಿಶಾಲವಾಗಿದೆ. ಕೆಳಗಡೆ ಯಾವ ಥರ ಇದೆ ಗ್ರೌಂಡ್ ಫ್ಲೋರು ಸೇಮ್ ಅದೇ ಥರ, ಫಸ್ಟ್ ಫ್ಲೋರ್ ಕೂಡ ಅದೇ ಥರ ಇದೆ. ಅದನ್ನು ಕೂಡ ತೋರಿಸ್ತೀನಿ ನಾನು. ಏಕೆಂದರೆ ಕೆಲವೊಬ್ಬರು ಸರ್ ಕೆಳಗಡೆ ಮಾತ್ರ ತೋರಿಸ್ತೀರಾ, ಮೇಲ್ಗಡೆ ತೋರಿಸಲ್ಲ ಅಂತ ಹೇಳ್ತಾರೆ. ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇದನ್ನು ಪೂರ್ತಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ನೋಡಿ ಇದು ಅಗ್ನಿಮೂಲೆ ಕಿಚನ್ ಇದೆ. ನಿಮಗೆ ಫುಲ್ಲು ಬಾಕ್ಸ್ ಎಲ್ಲ ಮಾಡಿದರೆ ಥಿಂಗ್ಸ್ ಎಲ್ಲ ಇಡೋದಕ್ಕೆ. ಹಾಗೆ ಚಿಮ್ನಿ ಹಾಕೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಬಂದು 4 ಸೀಟು ಡೈನಿಂಗ್ ಹಾಲ್ ಯೂಸ್ ಮಾಡ್ಬೋದು. ಎರಡು ಬೆಡ್ರೂಮ್ ಇದೆ. ಎರಡರಲ್ಲಿ ಒಂದಕ್ಕೆ ಅಟ್ಯಾಚ್ ಬರುತ್ತೆ. ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಅದಕ್ಕೆ ಮುಂಚೆ ಕಿಚನ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಹಾಗೆ ಇಲ್ಲಿ ಸ್ಟೋರ್ ಮಾಡೋದಕ್ಕೆ ಇಲ್ಲಿ ಕೂಡ ಒಂದು ನಿಮಗೆ ಬಾಕ್ಸ್ ಟೈಪ್ ಮಾಡಿದ್ದಾರೆ. ಹಾಲು ಕೂಡ ಸ್ಪೇಸಿಯಸ್ ಆಗಿದೆ ನೋಡಿ. ಇದು ಬಂದು ಕುಬೇರನ ಮೂಲೆ. ಕುಬೇರನ ಮೂಲೆಯಲ್ಲಿ ನಿಮಗೆ ರೂಮ್ ಇದೆ. ಇದು ನಿಮಗೆ ರೂಮ್ ಸೈಜ್ ಬಂದು 12-10 ಸೈಜ್ ಬರುತ್ತೆ ನೋಡಿ. ಇದಕ್ಕೆ ಆರ್ಡ್ರ್ ಮಾಡಿದ್ದಾರೆ, ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ.
ಹಾಗೆ ಇಲ್ಲಿ ಬಂದು ನಿಮಗೆ ಅಟ್ಯಾಚ್ ಬರುತ್ತೆ ವೆಸ್ಟರ್ನ್ ಕಮೋಡು. ಇದು ಒಂದು ಬೆಡ್ರೂಮ್. ಆದರೆ ನೆಕ್ಸ್ಟ್ ನಿಮಗೆ ಸೆಕೆಂಡ್ ಬೆಡ್ರೂಮು ಇಲ್ಲಿದೆ. ಇದಕ್ಕೂ ಕೂಡ POP ಮಾಡಿದ್ದಾರೆ. ಇದಕ್ಕೂ ಕೂಡ ಕಬೋರ್ಡ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ನಿಮಗೆ ಫರ್ನಿಷರ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಒಂದು ಜನರಲ್ ಟಾಯ್ಲೆಟ್ ಬರುತ್ತೆ. ಇದು ಕೂಡ ವೆಸ್ಟರ್ನು. ಟೋಟಲ್ ನಿಮಗೆ 3 ಟಾಯ್ಲೆಟ್ ಇದೆ. ಒಂದು ಇಂಡಿಯನ್ನು, 2 ವೆಸ್ಟರ್ನು, ಒಂದು ಅಟ್ಯಾಚ್ ಬರುತ್ತೆ. ಹಾಗೆ ಇಲ್ಲಿ ಬಂದು ನಿಮಗೆ ಇಂಡಿಯನ್ ಸಿಗುತ್ತೆ ನೋಡಿ. ಇದು ಇಂಡಿಯನ್ನು. ನೋಡಿ ಇಲ್ಲಿ ನಿಮಗೆ ಸಂಪ್ ಬರುತ್ತೆ. 10,000 ಲೀಟರ್ ಕೆಪಾಸಿಟಿ ಸಂಪ್ ಇದೆ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು. 2 ಮನೆಗಳು, 2 ಮೋಟ್ರ್ ಇದೆ. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದು ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಒಂಥರ ಡಿಫ್ರೆಂಟಾಗಿದೆ. ಹಾಗಾಗಿ ಲೋ ಬಜೆಟಲ್ಲಿ ಬೇಕು ಅನ್ನೋರು ನೋಡ್ಬೋದು ಈ ಮನೆನ. 1,65,00,000 ನೆಗೋಷಿಯಬಲು ಪ್ರೈಸ್. ನೋಡಿ, ನೀವು ಯಾವುದೇ ಮನೆ ನೋಡಿ, ಅದು ನಿಮಗೆ ಯಾವ ರೀತಿ ಮನೆನ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರ ಅದ್ರ ಮೇಲೆ ಪ್ರೈಸು ಫಿಕ್ಸ್ ಆಗುತ್ತೆ. ಯಾಕಂದರೆ ಒಬ್ಬೊಬ್ರು ಲೋನ್ ಹೋಗ್ತಾರೆ, ಒಬ್ಬೊಬ್ರು ಪ್ರಾಪರ್ಟಿ ಮಾರಿರ್ತೀನಿ ಅಂತ ಹೇಳ್ತಾರೆ, ಟೈಮ್ ಬೇಕು ಅಂತ, ಪ್ರಾಪರ್ಟಿ ಮಾರಿದ್ದೀವಿ ಟೈಮ್ ಬೇಕು ಅಂತ ಹೇಳ್ತಾರೆ. ನೋಡಿ, ಇದು ಬಾಲ್ಕನಿ ಬರುತ್ತೆ. ಇದಕ್ಕೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಕೆಳಗಡೆ ಏನು ನೋಡಿದ್ರ ಸೇಮ್ ಅದೇ ಥರ. ಮೇನ್ ಡೋರ್ ನಾರ್ತ್ಗಿದೆ, ಟೀಕು. ಇದಕ್ಕೂ ಕೂಡ UPS ಮಾಡಿದ್ದಾರೆ. UPS ಪಾಯಿಂಟ್ ಮಾಡಿದ್ದಾರೆ. ಏನು ಚೇಂಜಸ್ ಇಲ್ಲ. ನೋಡಿ, ಸೇಮ್ ಕಲರ್ ಎಲ್ಲ ಸೇಮ್ ಇದೆ. ಕೆಳಗಡೆ ಮನೆಯಲ್ಲಿ ಯಾವ್ಯಾವ ಏನೇನು ಜಾಗದಲ್ಲಿತ್ತೋ ಅದೇ ಥರ ಇದೆ. ಅಗ್ನಿಮೂಲ ಕಿಚನ್ ಇದೆ. ಇಲ್ಲಿ ಡೈನಿಂಗ್ ಹಾಲ್ ಬರುತ್ತೆ. ಹಾಗೆ ಪೂಜಾ ರೂಮು. ಹಾಗೆ ಕುಬೇರನ ಮೂಲೆಯಲ್ಲಿ ರೂಮ್ ಇದೆ. ಹಾಗೆ ಇಲ್ಲಿ ಒಂದು ರೂಮ್ ಇದೆ. ಇಲ್ಲಿ ಜನರಲ್ ಟಾಯ್ಲೆಟ್ ಬರುತ್ತೆ. ವೆಸ್ಟರ್ನ್ ಕಮೋಡು. ಹಾಗೆ ಹಿಂದೆ ನಿಮಗೆ ಯುಟಿಲಿಟಿ. ಇಲ್ಲಿ ಒಂದು ಇಂಡಿಯನ್ ಯುಟಿಲಿಟಿ. ಇಲ್ಲಿ ಒಂದು ಇಂಡಿಯನ್ ಬರುತ್ತೆ. ಹಾಗೆ ಮೇಲ್ಗಡೆ ಹೋದರೆ ನಿಮಗೆ ಟೆರೆಸ್ ಬರುತ್ತೆ. ಓವರ್ ಟ್ಯಾಂಕ್ ಇದೆ. ನಿಮಗೆ ಸಪ್ರೇಟ್ ಟ್ಯಾಂಕ್ ಮಡಗಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ.
ನೋಡಿ ಇಲ್ಲಿ ಟೆರೆಸ್ ಹೋಗೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಹೇಳಿದ್ದಲ್ಲ, ನೋಡಿ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ 2 ಮನೆಗೂ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಇದೆ. ಕ್ಲಿಯರ್ ಡಾಕ್ಯುಮೆಂಟ್ ಇದೆ, ಲೋನ್ ಕೂಡ ಅವೈಲೇಬಿಲಿಟಿ ಇದೆ. ಇಂಟ್ರೆಸ್ಟೆಡ್ ಬೈಯರು ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ, ತೊಗೊಂಡು ಕಾಲ್ ಮಾಡಿ. KPS ಪ್ರಾಪರ್ಟಿ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ಥ್ಯಾಂಕ್ ಯು ಫ್ರೆಂಡ್ಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಇದೇ ರೀತಿ ಹೆಚ್ಚು ನನ್ನ ವೀಡಿಯೋಗಳನ್ನ ನೋಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.